75 ಡೇಸ್ ಚಾಲೆಂಜ್ ದಿನ 6. ಬೆಳಗ್ಗೆ 4 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗ್ತಾ ಫ್ರೆಶ್ ತೊಗೊಂಡ್ವಿ. ಅದಾದಮೇಲೆ ಬೆಳಿಗ್ಗೆ ಬ್ರೇಕ್ಫಾಸ್ಟಾಗಿ ಶೇಕ್ ತೊಗೊಂಡ್ವಿ. ಇವತ್ತು ಗೌರಿ ಹಬ್ಬ ಆಗಿದ್ದರಿಂದ ದೇವ್ರಿಗೆ ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯವಾಗಿ ಒಬ್ಬಟ್ಟಿಟ್ವಿ. ಹಾಗೆ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಒಬ್ಬಟ್ಟಿನ ಸಾಂಬಾರು ಅನ್ನ ತಿಂದು ಒಬ್ಬಟ್ಟು ತಿಂದ್ವಿ. ಹಾಗೆ ನಾಳೆ ಗಣೇಶ ಹಬ್ಬ ಆಗಿರೋದ್ರಿಂದ ಕರ್ಜಿಕಾಯಿ ಮಾಡ್ತಾಯಿದ್ರು ನನ್ನ ವೈಫು. ಅವರಿಗೆ ಕರ್ಜಿಕಾಯಿ ಮಾಡೋಕ್ಕೆ ಹೆಲ್ಪ್ ಮಾಡಿದೆ. ಅದು ಕರ್ಜಿಕಾಯಿಗೆ ಸ್ಟಫಿಂಗ್ಸ್ ಹಾಕಿ ಅದನ್ನು ಕರ್ಜಿಕಾಯಿನ ಪ್ರೆಸ್ ಮಾಡಿ ಕರ್ಜಿಕಾಯಿ ರೆಡಿ ಮಾಡೋಕ್ಕೆ ಕೊಡೋಕ್ಕೆ ಹೆಲ್ಪ್ ಮಾಡಿದೆ. ನೋಡಿ ನಾನು ರೆಡಿ ಮಾಡಿರೋದು. ಹಾಗೆ ಈ ಮೋದಕನೂ ನಾನು ರೆಡಿ ಮಾಡಿದ್ದು ಬೋಂಡ ಆಗ್ಬಿಟ್ಟೈತೆ. ಇದು ಕರ್ಜಿಕಾಯಿ. ಹಾಗೆ ಕರ್ಜಿಕಾಯಿದು ಟೇಸ್ಟ್ ಮಾಡೋಣ ಅಂತ ಫಸ್ಟ್ ಟೇಸ್ಟ್ ಮಾಡಿದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಅಂದರೆ ಅದು ಒಳಗಡೆ ಇರೋದೆಲ್ಲ ಇಂಗ್ರೀಡಿಯೆಂಟ್ಸ್ ಸಕ್ಕತ್ತಾಗಿ ಟೇಸ್ಟ್ ಫ್ಲೇವರ್ ಸಕ್ಕತ್ತಾಗಿ ಸಿಗ್ತಾಯಿತ್ತು. ಮತ್ತು ಇನ್ನೊಂದು ಕರ್ಜಿಕಾಯಿ ತಿಂದೆ. ಹಾಗೆ ತಿಂದಾದ್ಮೇಲೆ ನೈಟ್ ಒಂದು ಸೆಲ್ಫಿ ತೊಗೊತ ಇವತ್ತಿಂದ ಏನೋ ಎಂಡ್ ಮಾಡಿದ್ವಿ. ನಾಳೆ ಗಣೇಶ ಹಬ್ಬ ಆಗಿರೋದ್ರಿಂದ ಹಾಗೆ ನಾನು ವೈಫ್ ಹತ್ರ ಮಾತಾಡ್ತಾ ಇದ್ದೆ, ಯಾಕೆ ಗಣೇಶನಿಗೆ ಅಂದರೆ ಹಸುವಿನ ಸಗಣಿ ಜೊತೆಗೆ ಗರಿಕೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಅಂತ ಮಾತಾಡ್ತಾ ಇದ್ದೆ. ಆಗ ಅವ್ರು ಹೇಳಿದ್ದು, ಗಣೇಶನಿಗೆ ಶನಿ ಒಂದ್ಸರಿ ಹೆಗ್ಲೇರಕ್ಕೆ ಅಂತ ಗಣೇಶನ ಇಟ್ಕೊಳ್ಳೋಕ್ಕೆ ಅಂತ ಬರ್ತಾನೆ. ಆಗ ಗಣೇಶ ಡೊಳ್ಳು ಬಟ್ಟೆ ಗಣೇಶ ಆಗಿರೋದ್ರಿಂದ ಓಡೋಕ್ಕಾಗಲ್ಲ. ಗಣೇಶ ಅವನಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾನೆ, ಒಂದು ಹಸುವಲ್ಲಿ ಹುಲ್ಲು ಮೇಯ್ತಾ ಇರುತ್ತೆ. ಆಗ ಗಣೇಶ ಹುಲ್ಲಾಗ್ಬಿಡ್ತಾನೆ. ಹುಲ್ಲಾದಾಗ ಗಣೇಶ ಹುಲ್ಲಾಗಿದ್ದ ತಕ್ಷಣ ಹಸು ಹುಲ್ಲು ಮೇಯ್ತಾ ಇರುತ್ತಲ್ಲ, ಹಾಗೆ ಗಣೇಶನೂ ಹುಲ್ಲಲ್ವ ಅದನ್ನ ಮೇಯ್ದುಬಿಡುತ್ತೆ, ತಿಂದುಬಿಡುತ್ತೆ. ಆಗ ತಿಂದಾಗ ಗಣೇಶ ಹಸುವಿನ ಹೊಟ್ಟೆ ಒಳಗಡೆ ಹೋಗ್ಬಿಡ್ತಾನೆ. ಹಸುವಿನ ಹೊಟ್ಟೆ ಒಳಗಡೆ ಹೋಗಿ ಸಗಣಿಯಾಗಿ ಆಚೆ ಬರ್ತಾನೆ. ಆಗ ಶನಿ ಅಸಹ್ಯ ಪಟ್ಕೊಂಡು ಹೋಗ್ಬಿಡ್ತಾನೆ. ಆಗ್ನಿಂದ ಯಾವುದೇ ಶುಭ ಕಾರ್ಯಕ್ಕೆ ಶನಿದು ವಕ್ರದೃಷ್ಟಿ ಬೀಳಬಾರ್ದು ಅಂತ ಸಗಣಿ ಮತ್ತು ಗರಿಕೆ ಹುಲ್ಲಿಟ್ಟು ಗಣೇಶನ ಪೂಜೆ ಮಾಡ್ತಾರೆ.